ಆ ಡಿಸಿಗೆ ಅನ್ನಿಸ್ತು, ಆ ಎಸ್ಪಿಗೆ ಅನ್ನಿಸ್ತು, ನನ್ನ ವಿರುದ್ಧ ಇವರು ಮಾತಾಡಿದ್ದಾರೆ. ಇವತ್ತು ಡಿಸಿ ವಿರುದ್ಧ ಮಾತಾಡ್ತೀವಿ, ನಾವು ಎಸ್ಪಿ ವಿರುದ್ಧನೇ ಮಾತಾಡ್ತೀವಿ. ಅವನಿಗೆ ಅನ್ನಿಸ್ತಪ್ಪ ನನ್ನ ವಿರುದ್ಧ ಇವರು ಮಾತಾಡಿದ್ದಾರೆ ಅಂತಂದ್ರೆ ಈ ವಿಧೇಯಕದ ಕೆಳಗಡೆ ಅವನು ಎಸ್ಪಿ ಅಥವಾ ಡಿಸಿ 10 ವರ್ಷಗಳ ಶಿಕ್ಷೆ ಮತ್ತು 1 ಲಕ್ಷ ಪೆನಾಲ್ಟಿಯನ್ನು ಹಾಕುವಂತ ಜವಾಬ್ದಾರಿ ಯಾರಿಗಿದೆ? ಜುಡಿಷಿಯರಿಗೆ ಅಲ್ಲ, ಎಕ್ಸಿಕ್ಯೂಟಿವ್ಗೆ ಇದೆ. ಡಿಸಿ ಮತ್ತು ಎಸ್ಪಿಗಿದೆ. ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಮಧ್ಯೆ ತಂದಿಟ್ಟಿದ್ದಾರೆ. ಇವರು ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಇಷ್ಟು ದಿನಗಳ ಕಾಲ ನಾವು ಅನ್ಕೊಂಡಿದ್ವಿ ನಾವು ನ್ಯಾಯಾಲಯಕ್ಕೆ ಹೋದ್ರೆ ನಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ. ಮೊದಲ ಬಾರಿಗೆ ಒಬ್ಬ ಡಿಸಿ ಅಥವಾ ಒಬ್ಬ ಎಸ್ಪಿ ನಮ್ಮ ಭವಿಷ್ಯವನ್ನ ನಿರ್ಧಾರ ಮಾಡ್ತಾರೆ. ಯಾಕೆಂದ್ರೆ ನಾನು ನಾಳೆ ಸ್ಪೀಚ್ ಮಾಡಿದೆ, ನಾನು ಕಾಂಗ್ರೆಸ್ಗೆ ಬೈದೆ, 10 ವರ್ಷಗಳ ಶಿಕ್ಷೆ ಕೊಟ್ರೆ ನಾನು ಕಂಟೆಸ್ಟ್ ಮಾಡಂಗಿಲ್ಲ. ಇದರ ಹಿಂದಿರುವಂತ ಷಡ್ಯಂತ್ರ ಇದು. ನಾನು ಕಂಟೆಸ್ಟ್ ಮಾಡಂಗಿಲ್ಲ. ಯಾರು ಕಾಂಗ್ರೆಸ್ಸಿನ ವಿರುದ್ಧ ಮಾತಾಡ್ತಾರೆ ಅವರನ್ನ 100ಕ್ಕೆ 100 ಹತ್ತಿಕ್ಕುವಂತ, ಅವರಿಗೆ ಶಿಕ್ಷೆ ಕೊಡಿಸುವಂತ, ಅವರನ್ನ ಮುಗಿಸುವಂತ, ಒಂದು ಸಾರ್ವಜನಿಕ ಜೀವನದಿಂದ ಮುಗಿಸುವಂತ ವ್ಯವಸ್ಥಿತ ಷಡ್ಯಂತ್ರವನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾನು ಕಾಂಗ್ರೆಸ್ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಯಾವ ಆಧಾರದಲ್ಲಿ ಇದನ್ನು ನೀವು ಮಾಡಿದಿರಿ? ಈ ದೇಶದಲ್ಲಿ ಮಾತಾಡ್ಲಿಕ್ಕೆ ನಮಗೆ ಹಕ್ಕಿಲ್ಲ. ನಾಳೆ ಕನ್ನಡ ರಕ್ಷಣಾ ವೇದಿಕೆಯವರು ಕಾವೇರಿ ವಿರುದ್ಧ ಹೋರಾಡಿದ್ರು, ಸರ್ಕಾರದ ವಿರುದ್ಧ ಮಾತಾಡಿದ್ರು, ಈ ಕೇಸಲಾಗುವಾಗುತ್ತೆ. ನಾಳೆ ಮಹಿಳೆಯರು ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಮಾತಾಡಿದ್ರು, ಈ ಕಾನೂನು ಲಾಗ ಆಗುತ್ತೆ. ನಾಳೆ ಯುವಕರು ಉದ್ಯೋಗ ಸಿಕ್ಕಿಲ್ಲ ಅಂತ ಕೆಪಿಎಸ್ಸಿ ವಿರುದ್ಧ ಹೋರಾಟ ಮಾಡಿದ್ರು, ಭ್ರಷ್ಟಾಚಾರ ಆಯ್ತು ಅಂತ ಹೋರಾಟ ಮಾಡಿದ್ರು, ಈ ಕಾನೂನು ಲಾಗು ಆಗುತ್ತೆ. ಅದಕ್ಕೆ ಏನ್ ಮಾಡಕ್ ಹೊರಟಿದ್ದೀರಿ ನೀವು? ಏನ್ ಮಾಡಕ್ ಹೊರಟಿದ್ದೀರಿ? ಕಾಂಗ್ರೆಸ್ ಸರ್ಕಾರ ಇವತ್ತು ವ್ಯವಸ್ಥಿತವಾಗಿ ಕರ್ನಾಟಕದ ಮೂಲಕ ಕರ್ನಾಟಕದಲ್ಲಿ ಯಾವ ಕಾನೂನು ಲಾಗ ಆಗುತ್ತೆ ಅದೇ ಕಾನೂನನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಬೇರೆ ರಾಜ್ಯದಲ್ಲಿ ಮಾಡ್ತಾ ಇದೆ. ಇದಕ್ಕೆ ಹಲವಾರು ಉದಾಹರಣೆ ಇದೆ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ಒಂದು ಅಘೋಷಿತವಾದಂತ ತುರ್ತು ಪರಿಸ್ಥಿತಿಯನ್ನು ತರುವಂತ ವ್ಯವಸ್ಥಿತ ಷಡ್ಯಂತ್ರವನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನೀವು ಹಲವಾರು ಬಾರಿ ಉಗಿಸ್ಕೊಂಡಿದ್ದೀರಿ. ಹೈಕೋರ್ಟಿನ ಜಡ್ಜ್ಗಳು ಇವತ್ತು ನಿಮ್ಮ ವಿರುದ್ಧ ಮಾತಾಡಿದ್ದಾರೆ. ಯಾವುದರಲ್ಲಿ? ಯಾವ ಜನೌಷಧಿ ಕೇಂದ್ರವನ್ನ ನರೇಂದ್ರ ಮೋದಿ ಸರ್ಕಾರ ದೇಶಕ್ಕೆ ಕೊಡ್ತು, 100 ರೂಪಾಯಿಯ ಮಾತ್ರೆಯನ್ನ 10 ರೂಪಾಯಿಗೆ ಕೊಡುವಂತ ಯೋಜನೆ ಮಾಡ್ತು. ಇದರ ವಿರುದ್ಧ ಮಾಡಿದ್ರಿ, ನೀವು ಬಂದ್ ಮಾಡಕ್ ಹೊರಟ್ರಿ.